ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ ನೋಡ್ತಾ ಹೋದರೆ ಏನು PSTRಗೆ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಸೊ ಅದರ ಒಂದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಈಗ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಯಾವುದಾದ್ರು ಅಂತ ಹೇಳಿದರೆ GKಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನ ಅಪ್ಲೋಡ್ ಆಗಿದೆ. ಸೊ ಅದಾದ ನಂತರ ಕನ್ನಡ, ಇಂಗ್ಲೀಷು ಆ್ಯಂಡ್ ಮೆಂಟಲ್ ಎಬಿಲಿಟಿ ಸಹ ಅಪ್ಲೋಡ್ ಆಗಿದೆ ಸ್ನೇಹಿತರೆ. ಸೊ ಮುಂದುವರೆದ ಭಾಗ ಮನೋವಿಜ್ಞಾನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಮಗುವಿನ ಲಿಂಗ ನಿರ್ಧಾರವಾಗುವುದು ಯಾವುದರಿಂದ ಅಂತ ಕೇಳಿದರೆ ತಾಯಿಯ ವರ್ಣತಂತುಗಳಿಂದ, ತಂದೆಯ ವರ್ಣತಂತುಗಳಿಂದ, ತಂದೆ ತಾಯಿಯ ವರ್ಣತಂತುಗಳಿಂದ, ನೈಜ ಆಕಸ್ಮಿಕತೆಯಿಂದ ಅಂತ ಕೊಟ್ಟಿದ್ದಾರೆ. ನೋಡಿ, ಮೇಯ್ನಾಗಿ ನೋಡ್ತಾ ಹೋದರೆ ಒಂದು ಮಗು ಲಿಂಗ ಅಂತ ಹೇಳಿದಾಗ ಅದೊಂದು ಹೆಣ್ಣು ಅಥವಾ ಗಂಡು, ಫೀಮೇಲ್ ಅಥವಾ ಮೇಲ್ ಅಂತಕ್ಕಂಥದ್ದು ಒಂದು ನಿರ್ಧಾರ ಮಾಡಬೇಕಂತ ಅನ್ನೋದಾದರೆ, ಸೊ ಈಗ ನೋಡಿ ಇಲ್ಲಿ ಫೀಮೇಲ್ ಅಂದರೆ ತಾಯಿ ಅಂತಕ್ಕಂಥದ್ದು ಏನು ಬರ್ತಾರೋ ತಾಯಿಯಲ್ಲಿ ಎಕ್ಸ್ ಆ್ಯಂಡ್ ಎಕ್ಸ್ ಅಂದರೆ ಎರಡು ಎಕ್ಸ್ ಅಂತಕ್ಕಂಥ ವರ್ಣತಂತುಗಳಿರುತ್ತೆ. ತಂದೆಯಲ್ಲಿ ನೋಡ್ತಾ ಹೋದಾಗ ಎಕ್ಸ್ ಆ್ಯಂಡ್ ವೈ ಎರಡು ವರ್ಣತಂತುಗಳಿರುತ್ತೆ. ಸೊ ತಾಯಿಯಲ್ಲಿ ಎಕ್ಸೇ ಇರೋದ್ರಿಂದ ಇಲ್ಲಿ ಯಾವುದೇ ಒಂದು ಚೇಂಜಸ್ನ ನೋಡ್ತಾ ಹೋಗಲ್ಲ ಸ್ನೇಹಿತರೆ. ಬಟ್ ತಂದೆಯಲ್ಲಿ ಇರ್ತಕ್ಕಂಥದ್ದು ಎಕ್ಸ್ ಮತ್ತು ವೈ ಇರೋದ್ರಿಂದ ಏನಾಗುತ್ತೆ, ತಾಯಿಯ ಒಂದು ಎಕ್ಸ್ ಜೊತೆಗೆ ತಂದೆಯ ಒಂದು ಎಕ್ಸ್ ಸೇರಿಕೊಂಡ್ರೆ ವರ್ಣತಂತು ಸೇರಿಕೊಂಡ್ರೆ ಇಲ್ಲಿ ಮಗು ಅಂತಕ್ಕಂಥದ್ದು ಹೆಣ್ಣು, ಫೀಮೇಲ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಇನ್ನು ತಾಯಿಯಿಂದ ಎಕ್ಸು ಮತ್ತು ತಂದೆಯಿಂದ ವೈ ಅಂತಕ್ಕಂಥದ್ದು ಬಂದರೆ ಇಲ್ಲಿ ಎಕ್ಸ್ ವೈ ಆಗುತ್ತೆ. ಸೊ ಎಕ್ಸ್ ವೈ ಅಂತಕ್ಕಂಥದ್ದು ಮೇಲ್ ಅಂದರೆ ಗಂಡು ಅಂತಕ್ಕಂಥದ್ದು ಲಿಂಗವನ್ನು ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಹೀಗಿರಬೇಕಾದ್ರೆ ಸ್ನೇಹಿತರೆ ತಾಯಿಯಲ್ಲಿ ಎಕ್ಸ್ ಇರೋದ್ರಿಂದ ಸೊ ಇಲ್ಲಿ ಯಾವುದೇ ಒಂದು ಗಂಡು ಅಥವಾ ಹೆಣ್ಣು ಅಂತಕ್ಕಂಥ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಎಕ್ಸ್ ಆ್ಯಂಡ್ ವೈ ತಂದೆಯಲ್ಲಿರೋದ್ರಿಂದ ಸೊ ಎಕ್ಸಿಂದ ಹೆಣ್ಣು ಮಗು, ವೈಯಿಂದ ಗಂಡು ಮಗು ಅಂತಕ್ಕಂಥದ್ದು ಲಿಂಗ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತೆ, ಆಪ್ಷನ್ 2 ತಂದೆಯ ವರ್ಣತಂತುಗಳಿಂದ. ನೆಕ್ಸ್ಟ್, ಪರಿಕಲ್ಪನೆ ಮತ್ತು ಕಲಿಕೆಗಳು ಈ ಕೆಳಗಿನ ಯಾವ ಪ್ರಕ್ರಿಯೆಯಲ್ಲಿ ನೆರವಾಗುತ್ತವೆ ಅಂತ ಕೇಳಿದ್ದಾರೆ. ಪರಿಕಲ್ಪನೆ ಮತ್ತು ಕಲಿಕೆ. ಸೊ ಮೇಯ್ನಾಗಿ ನೋಡ್ತಾ ಹೋದರೆ ನೋಡಿ ಸ್ನೇಹಿತರೆ, ಆಪ್ಷನ್ ಕೊಟ್ಟವರೆ ಬೆಳವಣಿಗೆ ಕೊಟ್ಟಿದ್ದಾರೆ, ವಿಕಾಸದ ಬದಲಾವಣೆಗಳು ಕೊಟ್ಟಿದ್ದಾರೆ, ಗತಿಶೀಲ ಕಾರ್ಯಗಳು ಕೊಟ್ಟಿದ್ದಾರೆ. ಮೇಲಿನ ಯಾವುದೂ ಅಲ್ಲ. ಹೌದಾ? ಸೊ ಪರಿಕಲ್ಪನೆ ಪ್ಲಸ್ ಕಲಿಕೆ ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ, ಬೆಳವಣಿಗೆ ಅಂತಕ್ಕಂಥದ್ದು ಇದು ದೈಹಿಕಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ದೈಹಿಕ ಬದಲಾವಣೆ ಅಂತ ಹೇಳ್ತೀವಿ. ದೈಹಿಕ ಬದಲಾವಣೆ ಬಂದು ಬೆಳವಣಿಗೆ ಆಗಿರುತ್ತೆ. ಆದರೆ ವಿಕಾಸದ ಬದಲಾವಣೆಗಳನ್ನ ನೋಡ್ತಾ ಹೋದಾಗ ಕೇವಲ ಅದೊಂದು ದೈಹಿಕ ಬದಲಾವಣೆ ಆಗದೆ ಬದಲಿಗೆ ಈ ಒಂದು ಬೌದ್ಧಿಕ, ಮಾನಸಿಕ ನೆಕ್ಸ್ಟ್ ಸಾಮಾಜಿಕ ಬದಲಾವಣೆನ ಒಳಗೊಂಡಿರ್ತಕ್ಕಂಥ ನಾವು ವಿಕಾಸದ ಬದಲಾವಣೆ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಕಲಿಕೆ ಮತ್ತು ಪರಿಕಲ್ಪನೆ ಅಂತಕ್ಕಂಥದ್ದು ವಿಕಾಸದ ಬದಲಾವಣೆಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಕೆಳಗಿನ ಯಾವ ಸಂದರ್ಭದಲ್ಲಿ ಮಗುವಿನ ಭಾಷಾ ವಿಕಾಸ ಉನ್ನತವಾಗುತ್ತದೆ ಅಂತ ಕೇಳಿದ್ದಾರೆ. ಕೆಳಗಿನ ಯಾವ ಸಂದರ್ಭದಲ್ಲಿ ಮಗುವಿನ ಭಾಷಾ ವಿಕಾಸ ಉನ್ನತವಾಗುತ್ತದೆ? ಹೆಚ್ಚು ಮಕ್ಕಳೊಂದಿಗೆ ಇದ್ದರೆ, ಕಡಿಮೆ ಮಕ್ಕಳೊಂದಿಗೆ ಇದ್ದರೆ, ಕೇವಲ ವಯಸ್ಕರೇ ತಕ್ಷಣ ಸಂಪರ್ಕದಲ್ಲಿದ್ದರೆ, ಕೇವಲ ಸಮವಯಸ್ಕರು ತಕ್ಷಣ ಸಂಪರ್ಕದಲ್ಲಿದ್ದರೆ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಮಗುವಿನ ಭಾಷಾ ವಿಕಾಸ ಅಂತಕ್ಕಂಥದ್ದು ಸಮವಯಸ್ಕರನ್ನೇ ಕೂಡಿ ಹಾಡಿದ್ರೂ ಸಹ ಭಾಷಾ ವಿಕಾಸ ಆಗ್ತಕ್ಕಂಥದ್ದು ಆಗಿರುತ್ತೆ. ಆದರೆ ಕೇವಲ ಸಮವಯಸ್ಕರು ಅಥವಾ ಕೇವಲ ವಯಸ್ಕರೇತರ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಇಲ್ಲಿ ಕೇವಲ ಅಂತಕ್ಕಂಥದ್ದು ಏನು ಕೊಟ್ಟಿರೋ, ಸೊ ಇದು ನಾಟ್ ಕರೆಕ್ಟ್. ಯಾಕಂದರೆ ಮಕ್ಕಳು ಕಲಿತಕ್ಕಂಥದ್ದು ಒಂದು ಮಗು ಅಂತ ಹೇಳಿದಾಗ ಅದು ಪರಿಸರದಿಂದನೂ ಸಹ ಕಲಿತಾ ಹೋಗುತ್ತೆ, ಜನಗಳಿಂದ ಕಲಿತಾ ಹೋಗುತ್ತೆ, ತಂದೆ ತಾಯಿಗಳಿಂದ ಕಲಿತಾ ಹೋಗುತ್ತೆ, ತಮ್ಮ ಒಂದು ಸಮವಯಸ್ಕರೊಡನೆ ಕಲಿತಾ ಹೋಗುತ್ತೆ. ಅದು ಕೇವಲ ಸಮವಯಸ್ಕರು ಅಥವಾ ಕೇವಲ ವಯಸ್ಕರೇತರ ಅಂತಕ್ಕಂಥದ್ದು ತಪ್ಪಾಗ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ಕಡಿಮೆ ಮಕ್ಕಳೊಂದಿಗೆ ಇದ್ದರೆ ಅಂದರೆ ಅದು ಸಹ ತಪ್ಪಾಗುತ್ತೆ. ಯಾಕಂತಂದರೆ ಹೆಚ್ಚು ಮಕ್ಕಳೊಂದಿಗೆ ಇದ್ದರೆ ಅತಿ ಹೆಚ್ಚು ವಿಷಯಗಳನ್ನ ಶೇರ್ ಮಾಡ್ತಾ ಹೋಗ್ತಾರೆ. ಸೊ ಕಡಿಮೆ ಮಕ್ಕಳೊಂದಿಗೆ ಅಂತ ಹೇಳಿದಾಗ ಏನಾಗುತ್ತೆ, ಅಲ್ಲಿ ಕೆಲವೊಂದಷ್ಟು ವಿಷಯಗಳು ಮಾತ್ರ ಶೇರ್ ಮಾಡ್ತಾ ಹೋಗ್ತಾರೆ. ಹೆಚ್ಚು ಅಂತ ಹೇಳಿದಾಗ ಇವ್ರಿಗೆ ಹೇಳ್ಬೇಕಾದ ವಿಷಯ ಏನಿರುತ್ತೋ ಸೊ ಇವ್ರ ಹತ್ರ ಹೇಳ್ತಾರೆ, ಅವ್ರಿಗೆ ಹೇಳ್ಬೇಕಾದ ವಿಷಯ ಅವ್ರ ಹತ್ರ ಹೇಳ್ತಾರೆ. ಆಟ ಆಡ್ತಕ್ಕಂಥದ್ದಾಗಿರ್ಬೋದು, ನಗ್ತಕ್ಕಂಥದ್ದಾಗಿರ್ಬೋದು, ಮಾತಾಡ್ತಕ್ಕಂಥದ್ದಾಗಿರ್ಬೋದು. ಹೌದಾ? ಸೊ ಈ ರೀತಿ ಇರಬೇಕಾದ್ರೆ ಹೆಚ್ಚು ಮಕ್ಕಳೊಂದಿಗೆ ಇದ್ದರೆ ಭಾಷಾ ವಿಕಾಸ ಉನ್ನತ ಆಗ್ತಕ್ಕಂಥದ್ದು. ನೆಕ್ಸ್ಟ್, ಮಕ್ಕಳಲ್ಲಿ ಕಲಿಯುವಿಕೆಯ ಪ್ರಧಾನ ವಿಧಾನ ಯಾವುದು ಅಂತ ಕೊಟ್ಟಿದ್ದಾರೆ. ಅನುಕರಣೆ, ಓದುವಿಕೆ, ಬರೆಯುವಿಕೆ ಮತ್ತು ಆಲಿಸುವಿಕೆ. ನೋಡಿ, ಮಕ್ಕಳಲ್ಲಿ ಕಲಿತಕ್ಕಂಥದ್ದು ಫಸ್ಟ್ ಮಗು ಅಂತ ನಾವೇನು ಹೇಳ್ತೀವೋ ಸ್ನೇಹಿತರೆ, ಮಗು ಮೇಯ್ನಾಗಿ ಕಲಿತಕ್ಕಂಥದ್ದು ಹೇಳಿ ಬರುತ್ತೆ. ನೋಡಿ, ಒಂದು ಕೌಶಲ್ಯಗಳನ್ನ ನೋಡ್ತಾ ಹೋದಾಗ ಏನಾಗುತ್ತೆ, ಫಸ್ಟ್ ಬರ್ತಕ್ಕಂಥದ್ದು ಆಲಿಸುವಿಕೆ ಬರುತ್ತೆ, ಅದಾದ ನಂತರ ಮಾತುಗಾರಿಕೆ ಬರುತ್ತೆ, ನೆಕ್ಸ್ಟ್ ಓದುವಿಕೆ, ಬರೆಯುವಿಕೆ. ಓಕೆ, ಆದರೆ ಈ 4 ಏನಿದೆಯೋ ಭಾಷಾ ಕೌಶಲ್ಯಗಳು, ಸೊ ಇದನ್ನು ಕಲಿಯೋದಕ್ಕೂ ಮೊದಲು ಮಗು ಕಲಿತಕ್ಕಂಥದ್ದು ಯಾವುದ್ರ ಮೂಲಕ ಅಂತ ಹೇಳಿದ್ರೆ ಅನುಕರಣೆಯ ಮೂಲಕ. ಆಪ್ಷನ್ 1 ಅನುಕರಣೆಯ ಮೂಲಕ ಮಗು ಕಲಿತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ದೊಡ್ಡವ್ರನ್ನ ಅನುಸರಿಸಿ ಮಕ್ಕಳು ಕಲಿಯೋದ್ರಿಂದ ಏನಾಗುತ್ತೆ, ಇಲ್ಲಿ
ದೊಡ್ಡವ್ರು ಹೇಗಿರ್ತಾರೋ ಸೊ ಆ ರೀತಿ ಮಕ್ಕಳು ಸಹ ಬೆಳೀತಾ ಹೋಗ್ತಾರೆ ಅಂತಕ್ಕಂಥ ಒಂದು ಎಕ್ಸಾಂಪಲ್ ಆಗಿ ತೊಗೊಳ್ತಾ ಹೋಗ್ತೀವಿ ನಾವು. ಆ್ಯಂಡ್ ನೆಕ್ಸ್ಟು SR ಬಾಂಡ್ ಸಿದ್ಧಾಂತವನ್ನು ಮಂಡಿಸಿದ ಮನೋವಿಜ್ಞಾನಿ ಯಾರು? SR ಮೀನ್ಸ್ ಸ್ಟಿಮ್ಯುಲೇಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. S ಮೀನ್ಸ್ ಸ್ಟಿಮ್ಯುಲೇಟ್ ರೆಸ್ಪಾನ್ಸ್. ಓಕೆ, ಸೊ SR ಬಾಂಡ್ ಅಂತಂದರೆ ಏನು? ಈ ಒಂದು ಪ್ರಯತ್ನ ಮತ್ತು ದೋಷ ಕಲಿಕಾ ಸಿದ್ಧಾಂತ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಹೇಳ್ತೀವಿ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಓಕೆ, ಸೊ ಇದನ್ನು ಮಂಡಿಸ್ತಕ್ಕಂಥವ್ರು ಯಾರಂತ ಹೇಳಿದರೆ ಥಾರ್ನ್ಡೈಕ್. ಆಪ್ಷನ್ 3 ಥಾರ್ನ್ಡೈಕ್ ಆಗಿರ್ತಾರೆ. ನೆಕ್ಸ್ಟ್ ನೋಡ್ತಾ ಹೋದರೆ ಸ್ನೇಹಿತರೆ, ಇಲ್ಲಿ ಸಾಮಾನ್ಯ ಸಂಭಾವ್ಯ ರೇಖೆ ಇರುವ ಆಕಾರ ಯಾವುದು? ಸಾಮಾನ್ಯ ಸಂಭಾವ್ಯ ರೇಖೆ ಇರುವ ಆಕಾರ ಯಾವುದು? ಶಂಖಾಕಾರ, ಗೋಳಾಕಾರ, ಅಂಡಾಕಾರ, ಘಂಟಾಕಾರ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಸಂಭಾವ್ಯ ವಕ್ರರೇಖೆ ಈ ಒಂದು ಗಂಟೆಯ ಆಕಾರದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಆನ್ಸರ್ ಆಪ್ಷನ್ 4. ನೆಕ್ಸ್ಟ್, ಪರಿಕಲ್ಪನೆ ರೂಪುಗೊಳ್ಳುವಿಕೆಯ 2 ಸಾಮಾನ್ಯ ಪ್ರಕ್ರಿಯೆಗಳು ಯಾವುದ್ಯಾವುದು? ಸಂಯೋಜಕ ಮತ್ತು ವಿಯೋಜಕ ಬರಲ್ಲ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್, ಸಿದ್ಧತೆ ಮತ್ತು ಪರಿಪಕ್ವತೆ ಕೊಟ್ಟಿದ್ದಾರೆ. ಅರ್ಥೈಸುವಿಕೆ ಮತ್ತು ಪರೀಕ್ಷಣೆ, ಸಾರ ಸಂಗ್ರಹಣ ಮತ್ತು ಸಾಮಾನ್ಯೀಕರಣ ಅಂತ ಕೊಟ್ಟಿದ್ದಾರೆ. ಪರಿಕಲ್ಪನೆ ರೂಪುಗೊಳ್ಳುವಿಕೆಯ 2 ಸಾಮಾನ್ಯ ಪ್ರಕ್ರಿಯೆಗಳು ಅಂತ ನೋಡ್ತಾ ಹೋದಾಗ ಯಾವುದಾದ್ರು ಬರುತ್ತೆ ಅಂತ ಹೇಳಿದಾಗ ಸಾಮಾನ್ಯೀಕರಣ ಬರುತ್ತೆ. ಸಾಮಾನ್ಯೀಕರಣ. ಮತ್ತೊಂದು ಯಾವುದಂತ ಹೇಳಿದರೆ ಈ ಒಂದು ಸಾರಾಂಶೀಕರಣ ಅಂತ ಹೇಳ್ತೀವಿ. ಸಾರ ಸಂಗ್ರಹಣ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸಾರಾಂಶೀಕರಣ. ಓಕೆ, ಸೊ ಫಸ್ಟು ಸಾರಾಂಶೀಕರಣ ಬರುತ್ತೆ, ಅದ ನಂತರ ಸಾಮಾನ್ಯೀಕರಣ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಸಾರಾಂಶೀಕರಣ ಅಂತಂದ್ರೇನು? ವಸ್ತುಗಳ ಅಥವಾ ಅನುಭವಗಳಲ್ಲಿರ್ತಕ್ಕಂಥ ನಿರ್ದಿಷ್ಟ ಅಥವಾ ಸಾಮಾನ್ಯ ಗುಣಲಕ್ಷಣನ ಪ್ರತ್ಯೇಕಿಸಿ ಗುರುತಿಸ್ತಕ್ಕಂಥದ್ದು. ಒಂದು ವಸ್ತು ಆಗಿರ್ಬೋದು ಅಥವಾ ಅನುಭವಗಳಲ್ಲಾಗಿರ್ಬೋದು, ಕೆಲವೊಂದಷ್ಟು ಗುಣಲಕ್ಷಣನ ಪ್ರತ್ಯೇಕಿಸಿ ಅದನ್ನು ಗುರುತಿಸ್ತಕ್ಕಂಥ ನಾವು ಸಾರ ಸಂಗ್ರಹಣ ಅಥವಾ ಸಾರಾಂಶೀಕರಣ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಸಾರಾಂಶೀಕರಣದಿಂದ ಏನು ಈ ಒಂದು ವಿಷಯವನ್ನು ಗುರುತಿಸ್ತೀವೋ, ಗುಣಲಕ್ಷಣವನ್ನು ಗುರುತಿಸ್ತೀವೋ, ಸೊ ಅದನ್ನು ಬೇರೆ ಒಂದು ವಸ್ತುವಿಗೆ ಅನ್ವಯಿಸ್ತಕ್ಕಂಥ ಒಂದು ಪ್ರಕ್ರಿಯೆನ ನಾವು ಸಾಮಾನ್ಯೀಕರಣ ಅಂತ ಕರಿತಾ ಹೋಗ್ತೀವಿ. ಆಯಿತಾ? ಸೊ ಇಲ್ಲಿ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ನೆಕ್ಸ್ಟು ಆವಿಷ್ಕಾರ. ಓಕೆ, ನೋಡಿ ಇಲ್ಲಿ ಅವಿಕ್ಸಾರ ಕಲಿಕೆ ಅಂತ ಕೊಟ್ಟಿದ್ದಾರೆ. ಅವಿಕ್ಸಾರ ಅಲ್ಲ, ಆವಿಷ್ಕಾರ ಅಥವಾ ಅನ್ವೇಷಣಾ ಕಲಿಕೆ ಅಂತ ಹೇಳ್ತೀವಿ. ಅನ್ವೇಷಣಾ ಕಲಿಕೆ. ಓಕೆ, ಸೊ ಆವಿಷ್ಕಾರ ಕಲಿಕೆ ಅಥವಾ ಅನ್ವೇಷಣಾ ಕಲಿಕೆಯನ್ನು ಪ್ರಸ್ತುತಪಡಿಸಿದವರು ಯಾರು? ಥಾರ್ನ್ಡೈಕ್ ಕೊಟ್ಟವ್ರೆ, ಬೆಂಜಮಿನ್ ಬ್ಲಾಮ್ ಕೊಟ್ಟವ್ರೆ, ಆ್ಯಂಡ್ ಬ್ರೂನರ್ ಕೊಟ್ಟವ್ರೆ, JB ವಾಟ್ಸನ್ ಕೊಟ್ಟವ್ರೆ. ಆವಿಷ್ಕಾರ ಅಥವಾ ಅನ್ವೇಷಣಾ ಕಲಿಕೆಯನ್ನು ಪ್ರಸ್ತುತಪಡಿಸಿದವರು ಆಪ್ಷನ್ 3 ಬ್ರೂನರ್ ರವರಾಗಿರ್ತಾರೆ. ಆಪ್ಷನ್ 3. ನೆಕ್ಸ್ಟ್, ಮಾನಸಿಕ ವಯಸ್ಸು 20 ಆಗಿರುವ ಒಬ್ಬ ಹುಡುಗನ IQ 125 ಆಗಿದ್ದರೆ ಆ ಹುಡುಗನ ದೈಹಿಕ ವಯಸ್ಸು ಎಷ್ಟು ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ನಮಗೆ ಒಂದು ಫಾರ್ಮುಲಾ ಗೊತ್ತಿರುತ್ತೆ. ಈಗ ಮಾನಸಿಕ ವಯಸ್ಸು ಅಂತ ಹೇಳಿದ್ರೆ ಮೆಂಟಲ್ ಏಜ್ ಅಂತ ಹೇಳ್ತೀವಿ. ಮೆಂಟಲ್ ಏಜು ಅಂಡ್ IQ ಕೊಟ್ಟವ್ರು 125. ಇಲ್ಲಿ ದೈಹಿಕ ವಯಸ್ಸು CAನ ನಾವು ಕಂಡುಹಿಡಬೇಕಾಗಿರುತ್ತೆ. MA ಮತ್ತು CAನ ಕಂಡುಹಿಡಬೇಕು. ಸೊ ಫಾರ್ಮುಲಾ ಏನಿದೆ? IQ = MA / CA × 100. ಇದು ಫಾರ್ಮುಲಾ IQ ಕಂಡುಹಿಡಿತಕ್ಕಂಥದ್ದು. ನಮ್ಗೆ ಬೇಕಾದ್ರೆ CA ಆಗಿರೋದ್ರಿಂದ CAನ ಈ ಕಡೆ ತಗೊಳ್ತೀನಿ ನಾನು. CA = MA / IQ × 100 ಆಗುತ್ತೆ. ಸೊ MA ಕೊಟ್ಟವ್ರು ನೋಡಿ 20 ಕೊಟ್ಟಿದ್ದಾರೆ. MA 20 / IQ ಎಷ್ಟಿದೆ? 125 ಇದೆ. × 100 ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಾ ಹೋದಾಗ ನೋಡಿ, ಡಿವೈಡ್ ಮಾಡ್ತೀವಿ ಅಂತ ಹೇಳ್ತಾ ಹೋದರೆ ಇಲ್ಲಿ 2000 ಆಗುತ್ತೆ. /125 ನೋಡಿ, 25 ನಾನು ತಗೊಳ್ತಾ ಹೋಗ್ತೀನಿ. 25 5 125. ಸೊ 25 8 200 ಆಗುತ್ತೆ. ಸೊ ಒಂದು ಹಾಕೊಳ್ತೀನಿ. ಅದಾದ ನಂತರ 5 1 5 5 1 5 35 5 6 30. ಸೊ ಇಲ್ಲಿ CA ಬಂದು ಎಷ್ಟಾಗುತ್ತೆ? 16 ಆಗುತ್ತೆ. ಓಕೆ, ಸೊ ಆನ್ಸರ್ ಏನಾಗುತ್ತೆ ಇಲ್ಲಿ? ಆಪ್ಷನ್ 1 16 ವರ್ಷಗಳು. ದೈಹಿಕ ವಯಸ್ಸು ಬಂದು 16 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ಜ್ಞಾನಾತ್ಮಕ ವಿಕಾಸವನ್ನು ಪ್ರತಿಪಾದಿಸಿದ ಮನೋವಿಜ್ಞಾನಿ ಯಾರಂತ ಕೇಳಿದರೆ ಜ್ಞಾನಾತ್ಮಕ ವಿಕಾಸವನ್ನು ಪ್ರತಿಪಾದಿಸಿದ ಮನೋವಿಜ್ಞಾನಿ ಯಾರು? ಎರಿಕ್ಸನ್, ಕೋಲ್ಬರ್ಗ್, ಜೀನ್ ಪಿಯಾಜೆ ಆ್ಯಂಡ್ ಮಾಸ್ಲೋ ಕೊಟ್ಟಿದ್ದಾರೆ.
ನೋಡಿ ಇಲ್ಲಿ ಜ್ಞಾನಾತ್ಮಕ ವಿಕಾಸವನ್ನು ಮೇಯ್ನಾಗಿ ನೋಡ್ತಾ ಹೋದಾಗ ಸ್ನೇಹಿತರೆ ಇಲ್ಲಿ 4 ಹಂತಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಯಾವುದ್ಯಾವ್ದಂತ ಹೇಳಿದ್ರೆ ಸಂವೇದನಾಗತಿ ಹಂತ, ಫಸ್ಟ್ ಸಂವೇದನಾಗತಿ ಬರುತ್ತೆ, ಅದಾದ ನಂತರ ಕಾರ್ಯಪೂರ್ವ ಹಂತ ಆ್ಯಂಡ್ ಅದಾದ ನಂತರ ಮೂರ್ತ ಕಾರ್ಯಗಳ ಹಂತ, ಫೈನಲ್ ಆಗಿ ಔಪಚಾರಿಕ ಹಂತ. ಸೊ ಹೀಗಿರಬೇಕಾದ್ರೆ 4 ಹಂತಗಳನ್ನು ಕೊಡುವುದರ ಮೂಲಕ ಜ್ಞಾನಾತ್ಮಕ ವಿಕಾಸವನ್ನು ಪ್ರತಿಪಾದಿಸ್ತಕ್ಕಂಥವ್ರು ಯಾರಂತ ಹೇಳಿದರೆ ಆಪ್ಷನ್ 3 ಜೀನ್ ಪಿಯಾಜೆ. ನೆಕ್ಸ್ಟ್ ನೋಡ್ತಾ ಹೋದರೆ ಈ ಕೆಳಗಿನ ಯಾವ ಒಂದು ಹಂತವನ್ನು ಹೊರತುಪಡಿಸಿ ಉಳಿದವು ಸೃಜನಶೀಲತೆಯ ಹಂತಗಳಾಗಿವೆ ಅಂತ ಕೇಳಿದರೆ ಸಿದ್ಧತೆ, ಸ್ವಾಂಗೀಕರ, ಪರಿಪಕ್ವಾವಸ್ಥೆ, ಜ್ಞಾನೋದಯ ಕೊಟ್ಟಿದ್ದಾರೆ. ಸೃಜನಶೀಲತೆಯ ಹಂತಗಳು ಯಾವುದೇ ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ ನಮಗೆ ಬರ್ತಕ್ಕಂಥದ್ದು ಫಸ್ಟು ಸಿದ್ಧತೆ ಬರುತ್ತೆ. ಫಸ್ಟು ಸಿದ್ಧತೆ ಮಾಡ್ಕೊಳ್ತಕ್ಕಂಥದ್ದು. ಸೊ ಅದಾದಂಥ ಪರಿಪಕ್ವಾವಸ್ಥೆ ಬರ್ತಕ್ಕಂಥದ್ದು ಆಗಿರುತ್ತೆ, ಪರಿಪಕ್ವಾವಸ್ಥೆ. ಸೊ ಮೂರನೇದು ಬಂದು ಜ್ಞಾನೋದಯ. 4ನೇದು ಬರ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ ದೃಢೀಕರಣ ಅಥವಾ ಮೌಲ್ಯೀಕರಣ. ಓಕೆ, ಸೊ ಹೀಗಿರಬೇಕಾದ್ರೆ ಸ್ವಾಂಗೀಕಾರ ಅಂತಕ್ಕಂಥದ್ದು ಸೃಜನಶೀಲತೆಯ ಒಂದು ಹಂತಗಳಲ್ಲಿ ಬರುವಂತಹ ಒಂದು ಹಂತ ಅಲ್ಲ. ಸೊ ಆನ್ಸರ್ ಆಪ್ಷನ್ 2. ಆ್ಯಂಡ್ ನೆಕ್ಸ್ಟು ವ್ಯಕ್ತಿಯ ವ್ಯಕ್ತಿತ್ವವು ಒಳಗೊಂಡಿರುವ ಅಂಶ ಯಾವುದು? ರಹಸ್ಯ ನಡವಳಿಕೆ, ಬಹಿರಂಗ ವರ್ತನೆ, ಅಂತರಂಗ ಮತ್ತು ಬಹಿರಂಗ ವರ್ತನೆ, ನಿರ್ದಿಷ್ಟ ಸನ್ನಿವೇಶದ ನಡವಳಿಕೆ. ಸೊ ನೋಡಿ, ವ್ಯಕ್ತಿತ್ವ ಅಂತಕ್ಕಂಥದ್ದು ಏನಿದೆಯೋ ಸೊ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ, ಪರ್ಸ್ನಾಲಿಟಿ. ಓಕೆ, ಸೊ ಪರ್ಸ್ನಾಲಿಟಿ ಅಂತಕ್ಕಂಥದ್ದು ಈ ಒಂದು ಲ್ಯಾಟಿನ್ ಭಾಷೆಯ ಪರ್ಸೋನಾ ಅಂತಕ್ಕಂಥ ಒಂದು ಪದದಿಂದ ಬಂದಿರುತ್ತೆ, ಪರ್ಸೋನಾ. ಸೊ ಪರ್ಸೋನಾ ಅಂತ ಹೇಳಿದ್ರೆ ಮುಖವಾಡ. ಓಕೆ, ಸೊ ಹೀಗಿರಬೇಕಾದ್ರೆ ವ್ಯಕ್ತಿತ್ವ ಅಂತಕ್ಕಂಥದ್ದು ಏನಾಗಿರುತ್ತೆ ಇಲ್ಲಿ ಓನ್ಲಿ ಪರ್ಸ್ನಾಲಿಟಿನ ದೈಹಿಕ ಮಾತ್ರ ಅಲ್ಲ, ಅದು ಅಂತರಂಗ ಮತ್ತು ಬಹಿರಂಗ, ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಏನು ವರ್ತನೆಗಳು ನೋಡ್ತಾ ಹೋಗ್ತೀವೋ. ಸೊ ಆಪ್ಷನ್ 3 ಅಂತರಂಗ ಮತ್ತು ಬಹಿರಂಗ ವರ್ತನೆಗಳನ್ನು ನಾವು ಈ ಒಂದು ವ್ಯಕ್ತಿತ್ವದಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ತರಗತಿಯಲ್ಲಿ ಪರಸ್ಪರ ಸಂಬಂಧಗಳನ್ನು ಮತ್ತು ಸಾಮಾಜಿಕ ಭಾವನಾತ್ಮಕ ವಾತಾವರಣ ಸಹಿಸುವ ತಂತ್ರ ಯಾವುದು? ಪ್ರಕ್ಷೇಪಣ ತಂತ್ರ, ಗುಂಪು ನಿರ್ಧಾರಕಗಳು, ವೀಕ್ಷಣಾ ತಂತ್ರ, ಸ್ವನಿರೂಪಣೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ಮೇಯ್ನಾಗಿ ಏನು ನೋಡ್ತಾ ಹೋಗ್ತೀವಿ ಅಂದರೆ ಸ್ನೇಹಿತರೆ, ತರಗತಿಯಲ್ಲಿ ಪರಸ್ಪರ ಸಂಬಂಧಗಳನ್ನು ಮತ್ತು ಸಾಮಾಜಿಕ ಭಾವನಾತ್ಮಕ ವಾತಾವರಣ ಸಹಿಸುವ ತಂತ್ರ. ಸೊ ಇಲ್ಲಿ ಗೊತ್ತಿರ್ಬೋದು ನಿಮಗೆ, ಸ್ಟಾರ್, ನಕ್ಷತ್ರ ಅಂತ ಮೇಯ್ನಾಗಿ ಕೊಡ್ತಾ ಹೋಗ್ತೀವಿ, ಯಾರು ಎಷ್ಟು ತಗೊಳ್ತಾರೋ ಅವ್ರಿಗೆ. ಸೊ ಆ ರೀತಿ ಇರಬೇಕಾದ್ರೆ ಇಲ್ಲಿ ಮೇಯ್ನಾಗಿ ಸಮಾಜ ಮಿತಿ ತಂತ್ರ ಅಥವಾ ಗುಂಪು ಚಲನಶಾಸ್ತ್ರ ಅಂತ ಹೇಳ್ತೀವಿ. ಸಮಾಜ ಮಿತಿ ತಂತ್ರ ಅಥವಾ ಗುಂಪು ಚಲನಶಾಸ್ತ್ರ. ಓಕೆ, ಸೊ ಇದರ ಮೇಯ್ನಾಗಿ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಗುಂಪು ನಿರ್ಧಾರಕಗಳು. ಆಪ್ಷನ್ 2 ಗುಂಪುಗಳನ್ನು ತಗೊಳ್ತಾರೆ. ಸೊ ಅಲ್ಲಿ ಯಾರು ವಿನ್ ಆಗ್ತಾರೋ ಸ್ಟಾರ್ಗಳನ್ನು ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಮೇಯ್ನಾಗಿ ಈ ಒಂದು ಸಮಾಜ ಮಿತಿ ತಂತ್ರ ಅಥವಾ ಗುಂಪು ಚಲನಶಾಸ್ತ್ರವನ್ನು ಫಸ್ಟ್ಗೆ ಡೆವಲಪ್ ಮಾಡಿದ್ದು ಯಾರಂತ ಹೇಳಿದ್ರೆ ಜೆ.ಎಲ್. ಮೊರೇನಾ ಅಂತಕ್ಕಂಥವ್ರು ಇದನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ವ್ಯಕ್ತಿಗಳಲ್ಲಿ ಕಂಡುಬರುವಂಥ ವ್ಯತ್ಯಾಸ ಯಾವುದು ಅಂತ ಕೇಳಿದ್ರೆ ವೈಯಕ್ತಿಕ ವ್ಯತ್ಯಾಸ, ವೈಯಕ್ತಿಕ ಲಕ್ಷಣ, ವ್ಯಕ್ತಿತ್ವದ ಭಿನ್ನತೆ ಆ್ಯಂಡ್ ಯಾವುದೂ ಅಲ್ಲ. ವ್ಯಕ್ತಿಗಳಲ್ಲಿ ಕಂಡುಬರುವಂಥ ವ್ಯತ್ಯಾಸ ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ವ್ಯತ್ಯಾಸ ಅಂತ ಕೊಟ್ಮೇಲೆ ಇದು ವೈಯಕ್ತಿಕ ಬರುತ್ತೆ. ವೈಯಕ್ತಿಕ ಅಂತ ಹೇಳಿದಾಗ ಇಲ್ಲಿ ಯಾವುದೂ ಅಲ್ಲ, ವ್ಯಕ್ತಿತ್ವ ಭಿನ್ನತೆ ಬರೋದಿಲ್ಲ. ಸೊ ವ್ಯಕ್ತಿಗಳಲ್ಲಿ ಅಂತ ಹೇಳಿದಾಗ ವೈಯಕ್ತಿಕ ಐತೆ, ವ್ಯತ್ಯಾಸ ಅಂತ ಹೇಳಿದಾಗ ಅದು ವೈಯಕ್ತಿಕ ವ್ಯತ್ಯಾಸನೇ ಆಗಿರುತ್ತೆ. ನೆಕ್ಸ್ಟ್ ಬುದ್ಧಿಶಕ್ತಿ ಎನ್ನುವುದು ಭಾವನಾತ್ಮಕ ಸಾಮರ್ಥ್ಯ, ಆಲೋಚನಾ ಸಾಮರ್ಥ್ಯ, ಜ್ಞಾನಾತ್ಮಕ ಸಾಮರ್ಥ್ಯ ಮತ್ತು ಚಾಲನಾ ಸಾಮರ್ಥ್ಯ ಕೊಟ್ಟಿದ್ದಾರೆ. ಸೊ ಬುದ್ಧಿಶಕ್ತಿ ಅಂತ ಹೇಳಿದಾಗ ಅಲ್ಲಿ ಭಾವನೆಗೆ ಒಂದು ಬೆಲೆ ಬರೋದಿಲ್ಲ ಸ್ನೇಹಿತರೆ, ಆ್ಯಂಡ್ ಚಾಲನಾ ಸಾಮರ್ಥ್ಯ ಸಹ ಬರೋದಿಲ್ಲ. ಬುದ್ಧಿಶಕ್ತಿ ಅಂತ ಹೇಳಿದ್ರೆ ಸೊ ಅಲ್ಲೊಂದು ಜ್ಞಾನಾತ್ಮಕ ಸಾಮರ್ಥ್ಯ ಅಂತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 3 ಬುದ್ಧಿ ಇರ್ತಕ್ಕಂಥದ್ದು ಅಂದರೆ ಜ್ಞಾನ ತುಂಬಿಕೊಂಡಿರ್ತಕ್ಕಂಥದ್ದು ಅಂತ ಹೇಳಬಹುದಾಗಿರುತ್ತೆ. ಆಯಿತಾ? ಸೊ ಆನ್ಸರ್ ಆಪ್ಷನ್ ಇಲ್ಲಿ 3 ಜ್ಞಾನಾತ್ಮಕ ಸಾಮರ್ಥ್ಯ. ಸಮ್ಟೈಮ್ಸ್ ಆಲೋಚನಾ ಸಾಮರ್ಥ್ಯ ಅಂತ ಕೊಟ್ಟು ಸಹ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಮೇಯ್ನಾಗಿ ಇಲ್ಲಿ ಜ್ಞಾನಾತ್ಮಕ ಬರುತ್ತೆ. ಸೊ ಜ್ಞಾನಾತ್ಮಕ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಆಲೋಚನಾ ಸಾಮರ್ಥ್ಯ ಸಹ ನೀವು ತೊಗೊಳ್ಬಹುದಾಗಿರುತ್ತೆ ಆನ್ಸರ್ ಆಗಿ. ಓಕೆ, ಸೊ ಇಷ್ಟು ಸ್ನೇಹಿತರೆ ನೋಡ್ತಾ ಹೋದಾಗ ಇದು ಸೈಕಾಲಜಿಗೆ ಸಂಬಂಧಪಟ್ಟಂಥ 15 ಕ್ವಶನ್ಸ್ಗಳು ಈ ಒಂದು PSTR ಮಾಡೆಲ್ ಪೇಪರ್ ಆಗಿ ಬಿಟ್ಟಿರ್ತಕ್ಕಂಥದ್ದು ಆಗಿರುತ್ತೆ.